ಅಲ್ತಾಫ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಸೆಂಟ್ರಲ್ ಅಧ್ಯಕ್ಷರಾದಂಥ ರಾಮಕುಮಾರ್ ಅವರೇ, ಮೋಹನ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ BT ಶಿವರೇ, ರೇವಣ್ಣವರು, ದೀಪಕ್ ತಿಮ್ಮಯ್ಯನವರು, ನಮ್ಮ ಅವರ ಧರ್ಮಪತಿಯವರು ಇದ್ರು, ಕಾರ್ಪೊರೇಟರ್ ಇದ್ರು, ನಮ್ಮ ಚಂದ್ರಶೇಖರ್ ಇದ್ದಾರೆ, ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರು, ಜಿಲ್ಲಾ ಇದು JDS ನ ಅಧ್ಯಕ್ಷರಾಗಿ ಡೇವಿಡ್ ಇದ್ದಾರೆ. ಇನ್ನೆಲ್ಲ ಬಹಳ ಜನ ಮುಖಂಡಗಳೆಲ್ಲ ಒಂದು 100 ಜನ ಲೀಡರ್ಸ್ ಎಲ್ಲ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಗೋವಿಂದರಾಜು ಮತ್ತು ಅವ್ರ ಕುಟುಂಬ, ಅವ್ರ ಸ್ನೇಹಿತರೆಲ್ಲ ನನ್ನ ಮೊದಲಿಂದ ಪರಿಚಯಿಸಿತು. ಜನತಾದಳ ಗುರ್ಸ್ಕೊಂಡು ಜನತಾದಳ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟು ಅಭ್ಯರ್ಥಿ ಕೂಡ ಆಗಿತ್ತು. ಆದ್ರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರುವಂತ ಐಕ್ಯತೆ, ಹೊಂದಾಣಿಕೆ, ಅದನ್ನ ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗಕ್ಕಾಗಲ್ಲ. ನಮ್ದು ಸೆಕ್ಯುಲರ್, ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಕೂರಿಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ನಿಲ್ತೇವೆ ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೆ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡಬಹುದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇದೆ. ಎಷ್ಟು ಜಲ್ದಿ ಅವರು ಮರ್ಜಿ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತಿದ್ದೀನಿ. ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮ ಅಡ್ಗಟ್ಟುಗಳ ಮೇಲೆ ದೀಪ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ ವರೆಗೂ ಹೀಗೆ ನಾವೇನಾದ್ರು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವೆಲ್ಲ ಚಿಂತನೆ ಇದೆ. ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಪಟ್ಟಿಯಲ್ಲಿ ಬಂತ ನನಗೆ, ಈಗ ಡೇಟು ಕೂಡ ಫಿಕ್ಸ್ ಆಗಿದೆ. ಸುಮಾರು ವೆಸ್ಟ್ ಇದರಲ್ಲಿ 247 ಅಪ್ಲಿಕೇಶನ್ ತೆಗೆದುಕೊಂಡಿದ್ದಾರೆ. ನಾರ್ತ್ ಅಲ್ಲಿ 199 ತೆಗೆದುಕೊಂಡಿದ್ದಾರೆ, ಸೌತ್ ಅಲ್ಲಿ 129, ಸೆಂಟ್ರಲ್ 106, ಈಸ್ಟ್ ಅಲ್ಲಿ 78, ಒಟ್ಟು 779 ಜನ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಎಲ್ಲರಿಗೂ ಕೂಡ ಯಾರು ಅರ್ಜಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ನೀವು ಕೊನೆಯ ದಿನಗಳ ಗಂಟ ವೇಟ್ ಮಾಡಕ್ ಹೋಗಬೇಡಿ. ಈಗ ಒಂದು 2 ದಿನದಲ್ಲೇ ಸಲ್ಲಿಸ್ಬಿಟ್ರೆ ನಿಮಗೂ ಒಳ್ಳೇದು. ನಾನು 10ನೇ ತಾರೀಕಿಗೆ ಸೀಮಿತ ಮಾಡಬೇಕಾಗಿತ್ತು. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಬಗ್ಗೆ ನಮ್ಮದೇ ಆದಂತ ವಿಮರ್ಶೆಯನ್ನ ಮಾಡಬೇಕಾಗಿದೆ. ಲಾಸ್ಟ್ ಮೂಮೆಂಟ್ ಆದ್ರೆ ನಮಗೆ ಕಷ್ಟ ಆಗ್ತದೆ. 10ನೇ ತಾರೀಕು ಒಳಗಡೆ ದಯವಿಟ್ಟು ತಾವೆಲ್ಲ ಬಂದು ವಾಪಸ್ಸು ಕೊಟ್ಬಿಟ್ರೆ ಬಹಳ ಒಳ್ಳೇದು. ಏಕೆಂದ್ರೆ ನಾವೆಲ್ಲ ನಮ್ಮ ಸಪ್ರೇಟ್ ರಿಪೋರ್ಟ್ ನ ತರಿಸಿ ಯಾರು ಏನೇನು ಕೆಲಸ ಮಾಡೋರು, ಅರ್ಜಿ ಹಾಕೊಂಡಿರೋರು, ಸುಮ್ಮನೆ ಅರ್ಜಿ ಹಾಕೊಂಡವ್ರ, ಇಲ್ಲ ಅವ್ರದ್ದೇನೋ ಶಕ್ತಿ ಇದೆಯಾ, ಫಾಲೋವರ್ಸ್ ಇದಾರ, ಇಲ್ಲಿ ನಾಯಕತ್ವ ಸೇವೆ ಮಾಡೋಂಥ ಗುಣ ಇದೆಯಾ, ಪಕ್ಷಕ್ಕೆ ನಿಷ್ಠೆಯಾಗಿರ್ತಾರ, ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರ ನಾವೆಲ್ಲೋದ್ರೂ ನಾನು ನೋಡ್ತಾ ಇದ್ದೀವಲ್ಲ,
ಬಿಜೆಪಿ ಲೀಡರ್ಸು ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ. ಅವರು ಹೇಳ್ತಾರೆ, ನೀವು ಮಾಡ್ತಾರಂತ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗೆಹರಿಸಿದ್ರಿ, ರಸ್ತೆಗಳು ಮಾಡಿದ್ರಿ, ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದ್ರಿ, ಇಲ್ಲಿಗೆಲ್ಲ ಮಾಡ್ತಾ ಇದ್ರಿ, B2 A ಖಾತಾ ಮಾಡ್ಕೊಡ್ತಾ ಇದ್ರಿ,